ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಹೊಸದಾಗಿ ಜನವರಿಗೆ ನ್ಯೂ ಇಯರ್ಗೆ ಲಾಂಚ್ ಆಗ್ತಾ ಇರುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ದ ಬೀಸ್ಟ್ ಈ ಒಂದು ಬ್ಯೂಟಿಫುಲ್ ಸ್ಮಾರ್ಟ್ಫೋನ್ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕೆ ಮುಂಚೆ ಎಲ್ಲರೂ ಕೂಡ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಒಂದು ಲೈಕ್ ಮಾಡಿ. ಹಾಗೆಯೇ ಈ ಒಂದು ವೀಡಿಯೋಗೆ ನಾನು 5000 ರೂಪೀಸ್ ಗಿವ್ ಅವೇನ ಕೊಡ್ತಾ ಇದ್ದೀನಿ. ಕಂಡೀಷನ್ಸ್ ಏನಂತ ಹೇಳಿದರೆ, ನೀವು ಈ ವಿಡಿಯೋಗೆ ಲೈಕ್ ಮಾಡಿರಬೇಕು, ವಿಡಿಯೋಗೆ ಸಂಬಂಧಪಟ್ಟಾಗೆ ಏನಾದರೂ ಒಂದು ಕಮೆಂಟನ್ನು ಮಾಡಿರಬೇಕು, ಹಾಗೆ ಈ ವಿಡಿಯೋನ 10 ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಬೇಕು. ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡಿರಬೇಕು. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. 2024 ಜನವರಿಯಲ್ಲೇ ಲಾಂಚ್ ಆದಂಥ ಸ್ಯಾಮ್ಸಂಗ್ S24 ಅಲ್ಟ್ರಾ ಇದು 12.6 ಮಿಲಿಯನ್ ಯೂನಿಟ್ಸನ್ನು ಸೇಲ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಮೋಸ್ಟ್ ಪಾಪ್ಯುಲರ್ ಬ್ರ್ಯಾಂಡ್ಸಲ್ಲಿ ನಂಬರ್ 1 ಪ್ಲೇಸಲ್ಲಿ ಆ್ಯಪಲ್ ಐಫೋನ್ 16 ಇದೆ, ಸೆಕೆಂಡಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಇದೆ, ಥರ್ಡಲ್ಲಿ ಗೂಗಲ್ ಪಿಕ್ಸೆಲ್ 9 ಪ್ರೋ ಇದೆ, ನಂತರ OnePlus 12, ಆಮೇಲೆ ನಥಿಂಗ್ ಫೋನ್ ಇದೆ, ಮತ್ತು ಗೂಗಲ್ ಪಿಕ್ಸೆಲ್ 8a ಇದೆ. ಗ್ಯಾಲಕ್ಸಿ S25 ಅಲ್ಟ್ರಾ ಕೂಡ ಲುಕ್ ವೈಸ್ ಸೇಮ್ ಆ್ಯಸ್ ಇಟ್ ಈಸ್ S24 ಅಲ್ಟ್ರಾ ಥರನೇ ಇರುತ್ತೆ, ಯಾವುದೇ ಮೇಜರ್ ಚೇಂಜಸ್ ಏನೂ ಇರೋದಿಲ್ಲ. ಇನ್ನು ಡೈಮೆನ್ಷನ್ ವಿಷಯಕ್ಕೆ ಬಂದರೆ S24 ಅಲ್ಟ್ರಾ 8.6 mm ಇತ್ತು, S25 ಅಲ್ಟ್ರಾ 8.2 mm ಇರುತ್ತೆ. ಹಾಗೆಯೇ ವೆಯ್ಟ್ S24 ಅಲ್ಟ್ರಾ 232 ಗ್ರಾಮ್ ಇತ್ತು, S25 ಅಲ್ಟ್ರಾ 219 ಗ್ರಾಮ್ಸ್ ಇರುತ್ತೆ, ವೆಯ್ಟ್ ಕೂಡ ಕಡಿಮೆ ಇರುತ್ತೆ. ಇನ್ನು ಬಿಲ್ಡ್ ವಿಷಯಕ್ಕೆ ಬಂದರೆ ಫ್ರಂಟ್ ಮತ್ತು ಬ್ಯಾಕ್ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಇರುತ್ತೆ, ಹಾಗೆಯೇ ಟೈಟೇನಿಯಂ ಫ್ರೇಮ್ ಇರುತ್ತೆ, ಯಾವುದೇ ರೀತಿ ಸ್ಮಡ್ಜಸ್ ಈಸಿಯಾಗಿ ಆಗೋದಿಲ್ಲ. ಇನ್ನು ಗ್ಯಾಲಕ್ಸಿ AI ವಿಚಾರಕ್ಕೆ ಬಂದರೆ ತುಂಬ ಫೀಚರ್ ಇರುವಂಥ AI ಟೂಲ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸರ್ಕಲ್ ಟು ಸರ್ಚ್ ಆಗ್ಬೋದು, ಲೈವ್ ಟ್ರಾನ್ಸ್ಲೇಟ್, ಫೋಟೋ ಅಸಿಸ್ಟ್ ಅಥವಾ ನೋಟ್ ಅಸಿಸ್ಟ್, ಇದೆಲ್ಲದೂ ಕೂಡ ತುಂಬಾ ಯೂಸ್ಫುಲ್ ಆಗುವಂಥ ವಿಚಾರಗಳು. ಹಾಗೆಯೇ ನೆಟ್ವರ್ಕ್ ಕನೆಕ್ಟಿವಿಟಿ ವಿಷಯಕ್ಕೆ ಬಂದರೆ ನ್ಯಾನೋ ಸಿಮ್ ಮತ್ತು ಈ ಸಿಮ್ ಸಪೋರ್ಟ್ ಮಾಡುತ್ತೆ, ಬ್ಲೂಟೂತ್ 5.3 ಇರುತ್ತೆ, NFC ಕೂಡ ಸಪೋರ್ಟ್ ಮಾಡುತ್ತೆ. IP ರೈಟಿಂಗ್ ವಿಷಯಕ್ಕೆ ಬಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟನ್ನು ಕೊಟ್ಟಿದ್ದಾರೆ. ನೀರಲ್ಲಿ ಬಿದ್ದರೂ ಕೂಡ ಯಾವುದೇ ರೀತಿ ಏನು ಸಮಸ್ಯೆ ಆಗೋದಿಲ್ಲ. 30 ಮಿನಿಟ್ಸ್ವರೆಗೂ ಈ ಒಂದು ಸ್ಮಾರ್ಟ್ಫೋನ್ ಸರ್ವೈವ್ ಆಗುತ್ತೆ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಇನ್ನು ಈ ಒಂದು ಸ್ಮಾರ್ಟ್ಫೋನಿನ ಡಿಸ್ಪ್ಲೇ ವಿಷಯಕ್ಕೆ ಬಂತು ಅಂದರೆ 6.8 ಇಂಚಸ್ ಡಿಸ್ಪ್ಲೇಯನ್ನು ಕೊಟ್ಟಿದ್ದಾರೆ. ಡೈನಾಮಿಕ್ LTPO AMOLED ಡಿಸ್ಪ್ಲೇ ಇದಾಗಿರುತ್ತೆ. ರಿಫ್ರೆಶ್ ರೇಟ್ 120 Hz, ಹಾಗೆಯೇ HDR10+ ಅನ್ನು ಸಪೋರ್ಟ್ ಮಾಡುತ್ತೆ. ಮತ್ತು ಬ್ರೈಟ್ನೆಸ್ ಬಂದುಬಿಟ್ಟು 2600 ನೆಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಔಟ್ಡೋರ್ ಹೋದರೂ ಕೂಡ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಡಿಸ್ಪ್ಲೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಈ ಒಂದು ಸ್ಮಾರ್ಟ್ಫೋನಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಫೀಚರ್ ಕೂಡ ಇರುತ್ತೆ. ಮತ್ತು S24 ಅಲ್ಟ್ರಾಗೆ ಆಲ್ರೆಡಿ ಪ್ರೈಸ್ ಡ್ರಾಪ್ ಆಗಿದೆ. S24 ಅಲ್ಟ್ರಾನೇ ತೊಗೊಳ್ಬೇಕಂತಿದ್ದವರು S25 ಅಲ್ಟ್ರಾ ಲಾಂಚ್ ಆಗೋವರೆಗೂ ವೆಯ್ಟ್ ಮಾಡಿ, ಪ್ರೈಸ್ ಇನ್ನೂ ಕೂಡ ಡ್ರಾಪ್ ಆಗುತ್ತೆ, ನಂತರ ನೀವು ತೊಗೊಳ್ಬೋದು. S25 ಅಲ್ಟ್ರಾ ಯಾವುದೆಲ್ಲ ಕಲರ್ಸಲ್ಲಿ ಅವೈಲಬಲ್ ಇದೆ ನೋಡೋಣ. ಟೈಟೇನಿಯಂ ಬ್ಲ್ಯಾಕ್, ಟೈಟೇನಿಯಂ ಬ್ಲೂ, ಟೈಟೇನಿಯಂ ಗ್ರೇ ಮತ್ತು ಟೈಟೇನಿಯಂ ಸಿಲ್ವರ್. S24 ಅಲ್ಟ್ರಾ ಯಾವುದೆಲ್ಲ ಕಲರ್ಸಲ್ಲಿ ಅವೈಲಬಲ್ ಇತ್ತು, ಸೇಮ್ ಕಲರ್ಸಲ್ಲಿ S25 ಅಲ್ಟ್ರಾ ಕೂಡ ಅವೈಲಬಲ್ ಇರುತ್ತೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂತು ಅಂದರೆ 200 ಮೆಗಾಪಿಕ್ಸೆಲ್ ಮೈನ್ ಕ್ಯಾಮ್ರಾ ಆಗಿರುತ್ತೆ, ಹಾಗೆಯೇ 10 ಮೆಗಾಪಿಕ್ಸೆಲ್ ಟೆಲಿಫೋಟೋ ಕ್ಯಾಮ್ರಾ ಆಗಿರುತ್ತೆ. ಇದು 3x ಆಪ್ಟಿಕಲ್ ಝೂಮನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಹಾಗೆಯೇ ಇನ್ನೊಂದು 50 ಮೆಗಾಪಿಕ್ಸೆಲ್ನ ಪೆರಿಸ್ಕೋಪ್ ಟೆಲಿಫೋಟೋ ಕ್ಯಾಮ್ರಾ ಇರುತ್ತೆ, ಇದು 5x ಆಪ್ಟಿಕಲ್ ಝೂಮನ್ನು ಸಪೋರ್ಟ್ ಮಾಡುತ್ತೆ. ಹಾಗೆಯೇ 50 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಇರುತ್ತೆ. ಸ್ಯಾಮ್ಸಂಗ್ ಸ್ಮಾರ್ಟ್ಫೋನನ್ನು ತುಂಬ ಜನ ಪರ್ಚೇಸ್ ಮಾಡೋದಕ್ಕೆ ಕಾರಣವೇ ಅದರಲ್ಲಿ ಇರುವಂಥ AI ಫೀಚರ್ಸ್, ಹಾಗೆಯೇ ಅದರಲ್ಲಿರುವಂಥ ಕ್ಯಾಮರಾ ಫೀಚರ್ಸ್. ಇದಕ್ಕೋಸ್ಕರನೇ ತುಂಬ ಜನ ಸ್ಯಾಮ್ಸಂಗ್ ಸ್ಮಾರ್ಟ್ಫೋನನ್ನು ತುಂಬ ಜನ ಇಷ್ಟಪಡ್ತಾರೆ. ಸ್ಯಾಮ್ಸಂಗ್ S24 ಅಲ್ಟ್ರಾ ತುಂಬಾ ಚೆನ್ನಾಗಿ ಫೋಟೋನ ಪ್ರೊಡ್ಯೂಸ್ ಮಾಡ್ತಾಯಿತ್ತು. ಹಾಗೆಯೇ ಇವಾಗ ಲಾಂಚ್ ಆಗ್ತಾ ಇರೋವಂಥ S25 ಅಲ್ಟ್ರಾನು ಕೂಡ ಹೇಗೆ ಚೆನ್ನಾಗಿರುತ್ತೆ ಅಂತ ಲಾಂಚ್ ಆದ ನಂತರ ನೋಡೋಣ. ಈ ಸ್ಮಾರ್ಟ್ಫೋನ್ ಕಂಪ್ನಿಗಳು ಮಿಲಿಯನ್ಸ್ ಆಫ್ ಸ್ಮಾರ್ಟ್ಫೋನನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಮ್ಯಾನುಫ್ಯಾಕ್ಚರ್ ಆದಂಥ ಸ್ಮಾರ್ಟ್ಫೋನ್ಗಳು ಅತಿ ಹೆಚ್ಚು ಮಾರಾಟವಾಗುವಂಥ ದೇಶಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ನಂಬರ್ 1 ಸ್ಥಾನದಲ್ಲಿ ಯಾವ ದೇಶ ಇದೆ ಅಂತ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆಯೇ ಆ್ಯಸ್ ಯೂಶುವಲ್ ನೀವು ಸ್ಮಾರ್ಟ್ಫೋನನ್ನು ಪರ್ಚೇಸ್ ಮಾಡಿದರೆ ನಿಮಗೆ ಸ್ಮಾರ್ಟ್ಫೋನ್, USB ಕೇಬಲ್, ಇಜೆಕ್ಷನ್ ಪಿನ್ ಮತ್ತು ಕ್ವಿಕ್ ಸ್ಟಾರ್ಟ್ ಕಾರ್ಡ್ ಬಿಟ್ಟು ಬೇರೆ ಇನ್ನೇನೂ ಕೊಡೋದಿಲ್ಲ. ಮತ್ತು ಇದಕ್ಕೆ ಬೇಕಾಗುವಂಥ ಚಾರ್ಜರನ್ನು ನೀವು ಔಟ್ಸೈಡ್ ನೀವು ಪರ್ಚೇಸ್ ಮಾಡೇ ತೊಗೊಳ್ಬೇಕಾಗತ್ತೆ, ಯಾವುದೇ ರೀತಿ ಬಾಕ್ಸಲ್ಲಿ ನಿಮಗೆ ಚಾರ್ಜಸ್ ಸಿಗೋದಿಲ್ಲ. ಈ ಸ್ಮಾರ್ಟ್ಫೋನ್ ಬ್ಯಾಟ್ರಿ ವಿಷಯಕ್ಕೆ ಬಂತು ಅಂದರೆ 5000 mAh ಬ್ಯಾಟ್ರಿ ಇರುತ್ತೆ, 45 ವ್ಯಾಟ್ ವೈರ್ಡ್ ಚಾರ್ಜ್ ಆಗುತ್ತೆ, ಹಾಗೆಯೇ 25 ವ್ಯಾಟ್ ವೈರ್ಲೆಸ್ ಚಾರ್ಜ್ ಸಪೋರ್ಟ್ ಮಾಡುತ್ತೆ, ಹಾಗೆಯೇ 4.5 ವ್ಯಾಟ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಇನ್ನು ಯಾವುದೆಲ್ಲ ಸ್ಟೋರೇಜ್ ವೇರಿಯಂಟಲ್ಲಿ ಅವೈಲೇಬಲ್ ಇದೆ ನೋಡೋಣ.
256GB 12GB, ಹಾಗೆಯೇ 512GB 16GB ರ್ಯಾಮ್, ಹಾಗೆಯೇ 1TB 16GB ರ್ಯಾಮಲ್ಲಿ ಇದು ಅವೈಲಬಲ್ ಇರುತ್ತೆ. ಇನ್ನು S25 ಅಲ್ಟ್ರಾ ಪ್ರೈಸಿಂಗ್ ವಿಚಾರಕ್ಕೆ ಬರೋದಾದರೆ 1,39,000 ಇದು ಎಕ್ಸ್ಪೆಕ್ಟೆಡ್ ಪ್ರೈಸ್. ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಜಾಸ್ತಿನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದರೆ ವರ್ಷಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ, ಜಾಸ್ತಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಪ್ರೊಸೆಸರ್ನ ವಿಷಯಕ್ಕೆ ಬಂತು ಅಂದರೆ ಲಾಸ್ಟ್ ಇಯರ್ ಕೂಡ ಇವರು S24 ಅಲ್ಟ್ರಾದಲ್ಲಿ ಪವರ್ಫುಲ್ ಪ್ರೊಸೆಸರ್ ಆದಂತಹ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಯೂಸ್ ಮಾಡಿದರು. ಈ ಸಲ S25 ಅಲ್ಟ್ರಾದಲ್ಲಿ ಕೂಡ ಪವರ್ಫುಲ್ ಪ್ರೊಸೆಸರ್ ಆದಂತಹ ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರನ್ನು ಯೂಸ್ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ಫೋನ್ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಸೆನ್ಸರ್ ಬಂದ್ಬಿಟ್ಟು ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟನ್ನು ಕೊಟ್ಟಿದ್ದಾರೆ. ತುಂಬ ಫಾಸ್ಟಾಗಿ ಸ್ಮಾರ್ಟ್ಫೋನನ್ನು ಅನ್ಲಾಕ್ ಮಾಡುತ್ತೆ, ಹಾಗೆಯೇ ತುಂಬ ಸೆಕ್ಯೂರ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ, ಹಾಗೆಯೇ ಗಿವ್ ಅವೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಥ್ಯಾಂಕ್ ಯು.